ಗೈಸ್, ಇವತ್ತು ನಮ್ಮ ಹಸ್ಬೆಂಡ್ ರಜಾ ಹಾಕಿದ್ದಾರೆ. ಯಾಕೆ ಅಂದರೆ ನನ್ನ ಮಗಳಿಗೆ ಅಪೆಂಡಿಕ್ಸ್ ಆಗಿದೆ. ಮೊನ್ನೆ 3 ದಿವಸದಿಂದ ಹೊಟ್ಟೆ ನೋವು ಅಂತ ಇದ್ಲು. ಅದಕ್ಕೆ ಮನೆ ಹತ್ರನೇ ಕರ್ಕೊಂಡೋಗಿ ತೋರಿಸಿದೆ. ಅದು ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇ ಹೇಳಿದ್ಲು. ಎಕ್ಸಾಮ್ ಟೈಮಲ್ಲಿ ಹೇಳಿದರೆ ಕಷ್ಟ ಆಗಿರೋದು. ಮನೆ ಹತ್ರನೇ ಕರ್ಕೊಂಡೋದಾಗ ಅವ್ರು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಲ್ಲ ಇಲ್ಲಿ ಈ ಪ್ಲೇಸ್ ನೋವಿದೆ ಅಂದರೆ ಮೇ ಬಿ ಅಪೆಂಡಿಕ್ಸ್ ಇರ್ಬೋದು ಅಂತ ಅವ್ರು ಹೇಳಿದ್ರು ಅವತ್ತೇ. ಆಮೇಲೆ ಈಗ ಅವಳು 12 ಇಯರ್ಸ್ ಅಲ್ವಾ, ಸ್ವಲ್ಪ ದೊಡ್ಡವಳಾಗೋ ಟೈಮು ಬೇರೆ. ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು ಅಂತ ನಾನು ತೋರಿಸೋ ಲೇಡಿ ಡಾಕ್ಟರ್ ಹತ್ರನೇ ಕರ್ಕೊಂಡೋಗಿ ತೋರಿಸಿದ್ದೆ. ಅವರೂ ಹಂಗೆ ಹೇಳಿದ್ರು, ಇಲ್ಲ ಇದು ಅಪೆಂಡಿಕ್ಸ್ ಥರನೇ ಅನ್ನಿಸ್ತಿದೆ, ಸ್ಕ್ಯಾನಿಂಗ್ ಮಾಡಿಸಿ ಗೊತ್ತಾಗುತ್ತೆ ಅಂತ ಸ್ಕ್ಯಾನಿಂಗ್ ಬರ್ಕೊಟ್ರು. ನೈಟು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಲ್ಲಿ ಬೇರೆ ಡಾಕ್ಟ್ರು ನೋಡಿಬಿಟ್ಟು ಇಲ್ಲ ಅಡ್ಮಿಟ್ ಮಾಡಿಬಿಡಿ, ಆಪ್ರೇಷನ್ ಮಾಡಿಬಿಡೋಣ ಅಂತ ಹೇಳಿದ್ರು. ಅದು ಆಪ್ರೇಷನ್ ಅಂದಿದ ತಕ್ಷಣ ಫುಲ್ಲು ಭಯ ಆಗೋಯ್ತು. ನನಗೂ ಭಯ ಆಯಿತು, ಅವಳು ಅಳ್ತಿದ್ಲು. ಆಮೇಲೆ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ ಒಬ್ಬರು ಶಿವಸ್ವಾಮಿ ಡಾಕ್ಟ್ರ್ ಅಂತ ಇದ್ದಾರೆ ಪರಿಚಯ, ಅವರಿಗೆ ರಿಪೋರ್ಟು ಒಂದು ಸಲ ಕಳ್ಸೋಣ, ಸೆಕೆಂಡ್ ಒಪಿನಿಯನ್ ತೊಗೊಳೋಣ. ಒಂದೇ ಸಲ ಆಪ್ರೇಷನ್ ಅಂದರೆ ಅವಳಿಗಿನ್ನೂ 12 ಇಯರ್ಸ್ ಬೇರೆ, ಬೇಡ ಇದನ್ನು ಮಾಡೋದು, ಒಂದು ಸಲ ಕೇಳಿಬಿಡೋಣ ಡಾಕ್ಟ್ರನ್ನ ಅಂತ ಕಳಿಸಿದ್ವಿ ರಿಪೋರ್ಟು. ಅವ್ರಿಗೆ ಗೊತ್ತಿರೋ ಡಾಕ್ಟರ್ ಬೆಂಗಳೂರಲ್ಲೇ ಇದು ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿರೋ ಡಾಕ್ಟ್ರಿಗೆ ಕಳಿಸಿ ಕೇಳಿದ್ರಂತೆ. ಅವ್ರು ನಾಳೆ ಹಾಸ್ಪಿಟ್ಲಿಗೆ ಕಳಿಸಿ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಅಂದಿದ್ರು. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. 2 ಕಡೆ ಇಲ್ಲ ಮಾಡಲೇಬೇಕು ಅಂದರೆ ಇಲ್ಲೇ ಮನೆ ಹತ್ರನೇ ಕರ್ಕೊಂಬಂದು ಮಾಡಿಸ್ತೀವಿ. ಯಾಕಂದರೆ ನಮಗೂ ಓಡಾಡೋಕ್ಕೆ ದೂರ ಆಗುತ್ತೆ, ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ. ಅವ್ರು ಮಾಡಿಸ್ಲೇಬೇಕು ಅಂದರೆ ಇಲ್ಲೇ ಮಾಡಿಸ್ತೀವಿ. ಇಲ್ಲ ಪರವಾಗಿಲ್ಲ, ಇದು ಮೆಡಿಷನಲ್ಲೇ ಕ್ಯೂರ್ ಆಗುತ್ತೆ ಅಂತ. ಯಾಕಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅದು 6 mm ಮೇಲೆ ಇದ್ದರೆ ಮಾತ್ರ ಆಪ್ರೇಷನ್ನು ಅಂತ ಹೇಳಿದ್ರು. ಇಲ್ಲ ಅದರೊಳಗಿದ್ರೆ ಅದು ನಾರ್ಮಲ್ ಅಂತ ಬಂತು. ನಾವು ಗೂಗಲಲ್ಲಿ ನೋಡಿ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲಲ್ವ, ಡಾಕ್ಟ್ರನ್ನ ಕೇಳಲೇಬೇಕು. ಈಗ ಹೋಗ್ತಾ ಇದ್ದೀವಿ, ಏನು ಹೇಳ್ತಾರೆ ನೋಡೋಣ ಡಾಕ್ಟ್ರು. ಮಾರ್ಕೆಟ್ ಹತ್ರ ಚಾಮರಾಜಪೇಟೆ ಇದೆಯಲ್ಲ, ಅಲ್ಲಿ ಹಾಸ್ಪಿಟಲ್ಲು ಕೊಟ್ಟಿದ್ದಾರೆ ಅಡ್ರೆಸ್ಸು. ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಮೇಡಮ್ ಅವ್ರು ಕೂತವ್ರೆ. ಅವಳಿಗೇನು ಅಷ್ಟೊಂದು ತೀರಾ ಹೊಟ್ಟೆ ನೋವು ಇಲ್ಲ, ನಡೆಯೋಕ್ಕಾಗಲ್ಲ ಅಂತಾಳೆ. ಬಲಗಡೆ ಸೈಡ್ ಅದು ಬಂದರೆ ಬಲಗಡೆ ಬರುತ್ತೆ, ತುಂಬ ಡೌನಲ್ಲಿ ಪೇಯ್ನ್ ಬರುತ್ತೆ. ಅದು ತುಂಬ ಕಷ್ಟ, ಜಾಸ್ತಿ ಸಿವಿಯರ್ ಇದ್ದರೆ ಆಗಲ್ವಂತೆ, ಅದು ತುಂಬ ಕಷ್ಟ ಆಗುತ್ತಂತೆ, ಆಪ್ರೇಷನ್ ಮಾಡಲೇಬೇಕು ಅಂತಾರೆ. ಮತ್ತು ಅದು ಬಂದರೆ ಲೂಸ್ ಮೋಷನ್ನು, ವಾಮಿಟು ಎಲ್ಲ ಆಗುತ್ತಂತೆ, ಸುಸ್ತಾಗೋದು, ಆ ಥರ ಮೋಷನ್ ಹೋಗದೆ ಇರೋದು, ಆ ಥರ ಎಲ್ಲ ಆಗುತ್ತೆ. ಇವಳಿಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ನೋವಿದೆ ಒಟ್ಟಿನಲ್ಲಿ, ವಾಮಿಟು ಆ ಥರ ಲೂಸ್ ಮೋಷನ್ ಎಲ್ಲ ಏನಿಲ್ಲ, ನೋವಿದೆ, ನಡೀತಾಳೆ, ಆರಾಮಾಗಿದ್ದಾಳೆ. ಸ್ವಲ್ಪ ಒಂದು 40% ಡೌನ್ ಆಗಿದ್ದಾಳೆ ಅಷ್ಟೇ, ತುಂಬ ತೀರಾ ಏನಾಗಿಲ್ಲ. ಹಂಗಾಗಿ ನಾವು ಸ್ವಲ್ಪ ಅರ್ಜೆಂಟ್ ಮಾಡೋದು ಬೇಡ, ಕೇಳ್ಬಿಟ್ಟು ಡಾಕ್ಟ್ರನ್ನ ಆಮೇಲೆ ಅಡ್ಮಿಟ್ ಮಾಡೋಣ ಅಂತೇಳಿ ಈಗ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಹತ್ರ. ಅಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರು ಏನು ಹೇಳ್ತಾರೆ ನೋಡೋಣ, ಗೊತ್ತಾಗುತ್ತೆ. ಹೊರಟಿದ್ದೀವಿ, ಬನ್ನಿ ಹೋಗೋಣ. ಗೈಸ್, ನಾವು ಬಂದಾಗ 1 o'clock ಆಗಿತ್ತಲ್ಲ, 1 o'clock ಬಂದ್ವಿ. ಬಂದ ತಕ್ಷಣ ಡಾಕ್ಟ್ರು ಮೀಟ್ ಆದ್ವಿ. ಅದು ತುಂಬ ರಶ್ ಇರುತ್ತೆ, ಬಟ್ ನಾವು ಡಾಕ್ಟ್ರ್ ಕಡೆಯಿಂದ ಬಂದಿದ್ದರಿಂದ ಬೇಗ ಆಯಿತು. ಈಗ ಇನ್ನೊಂದು ಬ್ಲಡ್ ರಿಪೋರ್ಟು, ಯೂರಿನ್ ರಿಪೋರ್ಟು ಬರ್ಕೊಟ್ಟಿದ್ರು, ಅದನ್ನು ಮಾಡಿಸಿ ಕೂತಿದ್ದೀವಿ. 1.5 hour ಆಗುತ್ತೆ ಬರೋದು, ನೋಡ್ಕೊಂಡು ಹೋಗ್ಬಿಡಿ. ಮೆಡಿಷನಲ್ಲೇ ಕ್ಯೂರ್ ಆಗುತ್ತೆ ಅಂದರೆ ಮೆಡಿಷನ್ ಕೊಡ್ತೀವಿ, ಇಲ್ಲ ಆಪ್ರೇಷನ್ಗಾದ್ರೆ 1 lakh ಆಗುತ್ತಂತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಆಯಿತು, 1.5 hour ಆಯಿತು. ರಿಪೋರ್ಟ್ ಕೂಡ ಬಂದಿದೆ. ರಿಪೋರ್ಟಲ್ಲೆಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಇನ್ನೊಬ್ಬರು ಡಾಕ್ಟ್ರು ಆಪ್ರೇಷನ್ ಥಿಯೇಟ್ರಲ್ಲಿದ್ದಾರೆ, ಅವ್ರು ಬರೋರ್ಗೆ ವೆಯ್ಟ್ ಮಾಡಿ ಕೇಳ್ಕೊಂಡು ಹೋಗಿ ಬಂದ್ರಿ ಅಂದರು. ಸೊ ಹಂಗಾಗಿ ಇಲ್ಲಿ ಕುತ್ಕೊಂಡು ನೋಡ ಹೊಡಿತಾ ಇದ್ದೀವಿ. ನೋಡಿ ಗೈಸ್, ಇಲ್ಲಿ ಗೇಮ್ ಮಾಡ್ತಾರೆ ಪೇಷಂಟ್. ನೋಡಿ ಪೇಷಂಟ್ ಥರನೇ ಅವರೇ, ಇವರು ಗೇಮ್ ಮಾಡ್ತಾ ಕೂತವ್ರೆ. ಅವಳಿಗೆ ಲೈಟಾಗಿ ನೋವಿರೋದ್ರಿಂದ ಪರವಾಗಿಲ್ಲ, ವೆಯ್ಟ್ ಮಾಡ್ಬೋದು. ತುಂಬ ಸಿವಿಯರ್ ಪೇಯ್ನ್ ಇದ್ದಿದ್ರೆ ಆಗ್ತಿರ್ಲಿಲ್ಲ ವೆಯ್ಟ್ ಮಾಡೋಕ್ಕೆ. ಸದ್ಯ ಏನೂ ಇಲ್ಲ, ಮೆಡಿಷನಲ್ಲೇ ಕಮ್ಮಿ ಆಗುತ್ತೆ ಅನ್ನಂಗಿದ್ರೆ ಕಮ್ಮಿ ಆದರೆ ಸಾಕು. ನೋಡೋಣ ಏನಾಗುತ್ತೆ. ಆವಾಗಿಂದ ಹತ್ತು ಕಣ್ಣೆಲ್ಲ ಒಂಥರ ಹೋಗಿದೆ, ಕಣ್ಣು ಉರಿತಾ ಇದೆ. ಯಾಕೆ ಹಿಂಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾವನೆ ದೇವರು ಅಂತ ಬೇಜಾರಾಗಿ ಹೋಗಿದೆ. ನಾನೊಬ್ಳೆ ಏನಾದರೂ ಬಂದಿದ್ದಿದ್ರೆ ಇಲ್ಲಿಗೆ, ತಲೆನೋವು ಬಂದು ಅರ್ಧ ತೋರಿಸ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ದೆ, ಆಗಲ್ಲ ಅಂತ. ಜೊತೆಗೆ ಯಜಮಾನ್ರು ಬಂದಿರೋದಕ್ಕೆ ಧೈರ್ಯವಾಗಿ ಕೂತಿದ್ದೀನಿ.
ಇವಳಿಗೆ ಏನು ಚಿಂತೆ ಇಲ್ಲ, ಆರಾಮಾಗಿ ಗೇಮ್ ಮಾಡ್ಕೊಂಡು ಕೂತವಳೆ. ಏನು ಬಂದಾದ್ಮೇಲೆ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳ್ತಾರಲ್ಲ ಅದು ಯಾವಾಗಲೇ ಏನಂತಾಳೆ ಗೈಸ್, ನಾವಿಬ್ಬರು ಹಿಂಗೆ ಮಾತಾಡ್ತಾ ಕೂತಿದ್ದೀವಿ, ನನಗೆ ಯಾರೂ ಸಮಾಧಾನ ಮಾಡೋರೇ ಇಲ್ಲ, ಅದಕ್ಕೆ ನಾನೇ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಓಪನ್ ಹಾರ್ಟ್ ಸರ್ಜರಿ ಅದು ಇದು ಅಂತೆಲ್ಲ ಕಾಯಿಲೆ ಬಂದಿರುತ್ತೆ, ನನಗೆ ಆಗಿರೋದು ಈ ಸಣ್ಣದಕ್ಕೆ ನಮ್ಮಮ್ಮ ಯಾಕೆ ಹಿಂಗೆ ಆಡ್ತೈತೆ ಅಂತ ನಾನೇ ಸಮಾಧಾನ ಮಾಡ್ಕೊಂಡು ಕೂತಿದ್ದೀನಿ ಅಂತ ಬೇರೆ ಹೇಳ್ತಾವಳೆ ಗೈಸ್. ನೋಡಿ ಆಚೆಗಳಿಂದ ತೋರಿಸ್ತೀನಿ, ಇದು ಚಾಮರಾಜಪೇಟೆ ಹತ್ರ ಇರೋದು ಹಾಸ್ಪಿಟಲ್, ತೋರಿಸ್ತೀನಿ ಹೇಗಿದೆ ಹಾಸ್ಪಿಟಲ್. ಅದೇನು ಚಿನ್ನಿ, ಅದು ಮೆಡಿಕಲ್ಲೇ ಅಷ್ಟು ದೊಡ್ಡದಾಗಿದೆಯಾ? ಮೆಡಿಕಲ್ ಬರೀ ಮೆಡಿಕಲ್ಲ, ಅದು ಔಷಧಾಲಯ ಅಂತ ಇದೆ ಅದು ಬರೀ. ಬೇರೆ ಏನೇನೋ ಇರಬಹುದು. ಇದು ಇಲ್ಲಿರೋ ಇದಕ್ಕೆ ನರ್ಸ್ ಕೆಲಸ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ರೂಮ್ಸ್ ಎಲ್ಲ ಇರ್ಬೋದು ಅನ್ಕೋತೀನಿ ಅಲ್ಲಿ, ಡಾಕ್ಟರ್ಸ್ಗೆ ಆ ಥರ ಎಲ್ಲ ಕೊಟ್ಟಿರ್ಬೋದೇನೋ ರೆಸ್ಟ್ಗೆ. ಸೊ ಈ ಥರ ಇದೆ, ಕಾರ್ ಪಾರ್ಕಿಂಗ್ ಆ ಕಡೆ ಇದೆ. ನಾವು ಕೂತಿದ್ದೀವಿ, ಅವಳಿಗೆ ನಡೆಯೋಕ್ಕೆ ಬೇರೆ ಆಗಲ್ಲ, ಕುಂತ್ಕೊಂಡು ನಡೀತಾಳೆ. ಹೇಳು ಕುಂತ್ಕೊಂಡು ನಡ್ಕೊಂಡು ಹೋಗಿ ಬರೋ ಅಲ್ಲಿ. ನೋಡಿ ಗೈಸ್ ಹಿಂಗಿದೆ, ಅಲ್ಲಿ ಕೂತಿದ್ದಾರೆ, ಅಲ್ಲಿ ನಾನು ಕೂತಿದ್ದೆ ಗೈಸ್. ನೋಡಿ ಇದು ಪಾರ್ಕಿಂಗ್ ಲಾಟ್, ಕರಿತಿದ್ದಾರೆ ನಮ್ಮಮ್ಮ, ಡಾಕ್ಟರ್ ಕಾಲ್ ಮಾಡಿದ್ರಂತೆ, ಇಷ್ಟಿದೆ ಅಲ್ಲಿ ಹೋಗ್ಬೇಕು, ಅಲ್ಲಿ ನಮ್ಮಪ್ಪ ಹೋಗ್ತಿದ್ದಾರೆ, ಇಲ್ಲಿ ನಮ್ಮಮ್ಮ ಇದ್ದಾರೆ, ಹೋಗೋಣ ಬನ್ನಿ ಗೈಸ್ ಏನಾಗುತ್ತೆ ನೋಡಿ. ಗೈಸ್ ನೆನ್ನೆ ಬಂದಿದ್ದು ಲೇಟ್ ಆಗೋಯ್ತು, ಬಂದ್ವಿ ಬೇಗ, ಬಟ್ ಏನೂ ತಿಂದಿರಲಿಲ್ಲ, ಬೇಜಾರಾಗಿತ್ತಲ್ಲ ಹಾಸ್ಪಿಟ್ಲಲ್ಲಿ, ಏನಾಗುತ್ತೋ ಏನೋ ಆಪ್ರೇಷನ್ ಮಾಡೋಕ್ಕೆ ಹೇಳಿದ್ರೆ ಹಿಂಗೆ ಆ ಟೆನ್ಷನಲ್ಲಿ ಏನೂ ತಿಂದಿಲ್ಲ ನಾವು. ಅವಳಿಗೆ ಒಂದು ಸ್ವಲ್ಪ ಸ್ಯಾಂಡ್ವಿಜ್ಜು ಜ್ಯೂಸು ಕುಡಿಸ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ರಿಪೋರ್ಟ್ಗೆ. ಅವರು ಬ್ಲಡ್ ಟೆಸ್ಟು ಮತ್ತು ಯೂರಿನ್ ಟೆಸ್ಟ್ ಮಾಡಿದ್ರು. ಅಪೆಂಡಿಕ್ಸ್ ಇದೆ, ಜೊತೆಗೆ ಬ್ಲ್ಯಾಡರ್ ಇನ್ಫೆಕ್ಷನ್ನು ಇದೆ, ನೋಡೋಣ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಬರ್ಕೊಟ್ಟಿದ್ರು. ಆಮೇಲೆ ಅದು ಕೊಟ್ಟು 1.5 hour ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ನಮಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಬೇಗ ಆಯಿತು, ಇಲ್ಲ ಅಂದರೆ ನಾವು ಇನ್ನೂ ನೈಟ್ 10 ಗಂಟೆ ಆಗೋದೇನೋ ಬರೋದು. ಯಾಕಂದರೆ ತುಂಬ ಕ್ಯೂ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು. ಕ್ಯಾನ್ಸರ್ ಹಾಸ್ಪಿಟಲ್ ಅದು, ಬರೀ ಕ್ಯಾನ್ಸರ್ ಇರೋರು ಮತ್ತು ಅಪೆಂಡಿಕ್ಸ್ ಆಗಿರೋದು, ಈ ಥರ ಅಲ್ಸರು ಆ ಥರದ್ದು ಪೇಷಂಟ್ಸೇ ಜಾಸ್ತಿ ಅಲ್ಲಿ. ಆಲ್ಮೋಸ್ಟ್ ಅದೆರಡಕ್ಕಿಂತ ಕ್ಯಾನ್ಸರ್ ಪೇಷಂಟ್ಸೇ ಜಾಸ್ತಿ ಅಲ್ಲಿ. ಸೊ ಹಂಗಾಗಿ ನನಗೆ ಅಲ್ಲಿ ಒಂಥರ ಅದೆಲ್ಲ ನೋಡಿ ತಲೆ ನೋವು, ಅಂದರೆ ಯಪ್ಪ ಎಷ್ಟು ಜನ ಇದ್ದಾರೆ, ಬರೀ ಅದೊಂದು ಹಾಸ್ಪಿಟ್ಲಲ್ಲೇ ಅಷ್ಟು ಜನ ಇದ್ದಾರಲ್ಲ, ಇನ್ನು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ಎಷ್ಟಿರ್ಬೋದು ಅನ್ನಿಸ್ತು ನನಗೆ. ನಮಗೆ ಒಂದಿನ ಹೋಗಿ ಅಲ್ಲಿ ನೋಡಿದ್ದಕ್ಕೆ ಸಾಕಾಗೋಯ್ತೀನಿ. ಡಾಕ್ಟ್ರುಗಳು ಡೈಲಿ ಅದು ಹೆಂಗೆ ಫೇಸ್ ಮಾಡ್ತಾರೆ ಅದನ್ನೆಲ್ಲ, ತುಂಬ ಧೈರ್ಯ ಬೇಕು. ಡಾಕ್ಟ್ರ್ ಓದಬೇಕು ಅಂದರೆ ತುಂಬ ಧೈರ್ಯ ಬೇಕೇ ಬೇಕು. ಸೊ ನೈಟ್ ಬಂದ್ವಿ, ರಿಪೋರ್ಟು ಎಲ್ಲ ನಾರ್ಮಲ್ ಬಂದಿದೆ, ಯೂರಿನ್ದು ಬ್ಲಡ್ದು. ನೋಡೋಣ, ಸದ್ಯಕ್ಕೆ ಆಪ್ರೇಷನ್ ಮಾಡೋದು ಬೇಡ, 5 daysಗೆ ಟ್ಯಾಬ್ಲೆಟ್ ಕೊಡ್ತೀವಿ ಆ್ಯಂಟಿಬಯೋಟಿಕ್ಕು, ಅದು ತೊಗೊಳ್ಳಿ ಅವಳು. ಹಂಗೂ ಪೇಯ್ನ್ ಇದೆ ಅಂದಾಗ ಮಾತ್ರ ಮಾಡೋಣ, ತೊಗೊಂಡ್ಮೇಲೆ ಕಮ್ಮಿ ಆದರೆ ಬೇರೆ ಮುಂದಕ್ಕೆ ಏನು ಮಾಡೋದು ನೋಡೋಣ ಅಂತ ಹೇಳಿದ್ರು. ಸೊ ಅವಾಗೊಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು, ಯಾಕಂದರೆ ಅವಳಿನ್ನೂ ಚಿಕ್ಕವಳು, ಅವಳಿಗೆ ಆಪ್ರೇಷನ್ ಎಲ್ಲ ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ. ನಾನು ನಿನ್ನೆ ಎಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಳ್ತಾನೇ ಇದ್ದೆ ಬೇಜಾರಿಗೆ. ನಮ್ಮ ಹಸ್ಬೆಂಡ್ ಬೈತಾಯಿದ್ರು, ಎಲ್ಲ ನಮ್ಮನ್ನೇ ನೋಡ್ತವ್ರೆ ಸುಮ್ಮ ಕೂತ್ಕೊ ಅಂತ. ನನ್ನ ಮಗಳು ಹಂಗಂತ ಇದ್ಲು, ಅಲ್ಲ ಮಮ್ಮಿ ಎಷ್ಟೊಂದು ಜನ ಎಂತೆಂಥ ಸರ್ಜರಿಗಳೆಲ್ಲ ಮಾಡಿಸ್ಕೊತಾರೆ, ತುಂಬ ದೊಡ್ಡ ದೊಡ್ಡ ಸರ್ಜರಿ, ನೀನು ಇದೊಂದು ಚಿಕ್ಕ ಸರ್ಜರಿಗೆ ಹಿಂಗೆ ಹೇಳ್ತಾ ಇದೆಯಲ್ಲ, ಏನೂ ಆಗಲ್ಲ ಸುಮ್ಮನೆ ಇರು ಅಂತ. ಅವಳಿಗೆ ಧೈರ್ಯ ಇದೆ ಗೈಸ್, ನನಗಿಲ್ಲ. ಹಂಗೆ ಅವಳು ಧೈರ್ಯವಾಗಿ ನನಗೆ ಧೈರ್ಯ ಹೇಳ್ತಾ ಇದ್ಲು ಅವಳು. ಸೊ ಹಂಗಾಗಿ ಓಕೆ ಅಂದ್ಕೊಂಡು ಸಮಾಧಾನ ಆಯಿತು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಬಂದು ಅವಾಗ ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ. ಮಳೆ ಬೇರೆ ಬರ್ತಿತ್ತು. ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡಿದ್ವಿ 3 ಜನ, ಯಾಕಂದರೆ ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಓಡಾಡ್ತಾ ಇದ್ವಲ್ಲ, ಸುಮ್ಮನೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಇಬ್ರಿಗೂ ತಿನ್ನೋಕ್ಕೆ ನಾನು ಸ್ವಲ್ಪ ತಿನ್ನೋಣ ಅಂಥೇಳಿ 3 ಜನನೂ ಸ್ವಲ್ಪ ತಿನ್ನೋಣ ಅಂತ ಅಡುಗೆ ಮಾಡಿದೆ, ಲೈಟಾಗಿ ತಿನ್ನೋಕ್ಕೆ. ಆಮೇಲೆ ಮತ್ತೆ ನೈಟ್ಗೆ ಅಡುಗೆ ಮಾಡು, ಮತ್ತು ಫೋನ್ಗಳು ತುಂಬ ಬರ್ತಿತ್ತು. ಅಕ್ಕ, ಫ್ರೆಂಡು, ನಮ್ಮ ಅತ್ತೆ ಮೈಸೂರಿಂದ ಎಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು ಏನಾಯಿತು, ಏನಂದರು ಡಾಕ್ಟ್ರು ಅಂತ. ಹಂಗೆ ಟೈಮ್ ಆಗೋಯ್ತು, ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಬೆಳಗ್ಗೆ
ಹಬ್ಬ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ, ಹಿಂಗಾಯ್ತಲ್ಲ. ಯುಗಾದಿ ಹಬ್ಬದ 2 ದಿನ ಹಿಂದೆ ಹಿಂಗಾಗಿದ್ದು ಅವಳಿಗೆ. ಯುಗಾದಿ ಹಬ್ಬಗೆ ಇನ್ನೊಂದು 3-4 ಡೇಸ್ ಇದೆ ಅನ್ನೋವಾಗ ಅವಳಿಗೆ ಸ್ಟಾರ್ಟ್ ಆಗಿದ್ದು ಹೊಟ್ಟೆ ನೋವು. ಹೆಂಗೆಂಗೋ ಎಕ್ಸಾಮು ಮುಗ್ದಿದ್ದ ದಿನ ಅವತ್ತು ಲೈಟಾಗಿ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಡೇ. ಆದರೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಜಾಸ್ತಿ ಪೇಯ್ನ್ ಇತ್ತು ಅವಳಿಗೆ. ಆಮೇಲೆ ಈಗ ಸ್ವಲ್ಪ ಕಮ್ಮಿ ಆಗ್ತಿದೆ. ಹಬ್ಬನೇ ಮಾಡೋದು ಬೇಡ, ಈ ಥರ ಆಗೋಯ್ತಲ್ಲ. ಎಷ್ಟು ಕಷ್ಟ ಅಂದರೆ ಫೈನಾನ್ಷಿಯಲ್ಲೂ ಕಷ್ಟ. ಒಂಥರ ದೇವ್ರು ಯಾಕೆ ಈ ಥರ ಶಿಕ್ಷೆ ಕೊಡ್ತಾಯಿದ್ದಾನೆ ನಮಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡೋದು ಬೇಡ, ಹಬ್ಬನೂ ಬೇಡ, ಏನೂ ಬೇಡ ಅಂದ್ಕೊಂಡು ಸುಮ್ಮನಾಗಿದೆ. ನೆನ್ನೆ ಆಪ್ರೇಷನ್ ಬೇಡ ಅಂದ್ರಲ್ಲ, ಸೊ ನಮ್ಮ ಅಕ್ಕ ಅವರೆಲ್ಲ ಮಾಡು, ದೇವ್ರ ಮೇಲೆ ಮುನಿಸ್ಕೊಂಡ್ರೆ ಆಗುತ್ತಾ, ಅದೆಲ್ಲ ಹಣೆ ಬರ. ಅವ್ರವ್ರ ಹಣೆಯಲ್ಲಿ ಏನೇನು ಬರೆದಿರುತ್ತೆ ಅದು ಆಗಲೇಬೇಕು. ಆ ಟೈಮಿಗೆ ಏನಾಗಬೇಕು ಅಂತಿರುತ್ತೆ ಅದು ಹಾಗೇ ಆಗುತ್ತೆ. ಅದಕ್ಕೆಲ್ಲ ನೀನು ಇದು ಮಾಡೋದು ಬೇಡ ಸೊ ಹಂಗಾಗಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಗೈಸ್ ಮನೆ ಕ್ಲೀನ್ ಮಾಡೋಕ್ಕೆ. ಇನ್ನೂ ಅರ್ಧನೂ ಮುಗ್ದಿಲ್ಲ. ಹಾಲೊಂದು ಮುಗ್ದಿದೆ, ಹಾಲಲ್ಲಿ ಇನ್ನೂ ಸೋಫಾ ಕ್ಲೀನ್ ಮಾಡಬೇಕು. ಬೇರೆ ಎಲ್ಲ ಮುಗ್ದಿದೆ. ಫ್ರಿಜ್ಜು ಮೊನ್ನೆನೇ ಕ್ಲೀನ್ ಮಾಡಿದ್ರಿಂದ ಅದೊಂದಿಲ್ಲ. ಟಿ ವಿ ಶೋಕೇಶು, ಆ ಮೂಲೆ ಸ್ಟ್ಯಾಂಡ್ ಅಂದರೆ ಕಾರ್ನರ್ ಸ್ಟ್ಯಾಂಡ್ ಇತ್ತಲ್ಲ, ಅದು ಎಲ್ಲ ಎಳೆದು ಎಲ್ಲನೂ ಕ್ಲೀನ್ ಮಾಡಾಯಿತು. ಈಗ ಅಡುಗೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ತೋರಿಸ್ತೀನಿ. ಇನ್ನು ನಮ್ಮ ರೂಮ್ದು ಮತ್ತು ಆ ರೂಮು 2 ಮಂಚದ ಕೆಳಗಡೆ ಎಲ್ಲ ತುಂಬ ಧೂಳಿದೆ. ಅದು ಸೋಫಾ ಇಷ್ಟು ಕ್ಲೀನ್ ಮಾಡಿದ್ರೆ ಆಯಿತು. ಇನ್ನು ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿ ತಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡೋ ಥರ, ಪೂಜೆ ಮಾಡಿ ಅಡುಗೆ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಬನ್ನಿ ತೋರಿಸ್ತೀನಿ ಕ್ಲೀನ್ ಮಾಡಿರೋದು. ಇಲ್ಲಂತೂ ಇಲ್ಲಿ ಹಿಂದೆಗಡೆ ಗೈಸ್ ಎಷ್ಟು ನೋಡಿ, ಲೈಟ್ ಹಾಕ್ತೀನಿ, ಇಲ್ಲಿ ತುಂಬ ಧೂಳಿತ್ತು. ಈಗ ಕ್ಲೀನ್ ಮಾಡಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಒಂದು ಅಲ್ಗೆ ಇಟ್ಬಿಟ್ಟಿದೆ ಅಡ್ಡ. ಈ ಥರ ಖಾಲಿ ಇದ್ದರೆ ಹಂಗೆ ಪರ್ಕೆಯಲ್ಲಿ ನಾವು ಕಸ ಹೊಡ್ಕೊಬಿಡ್ಬೋದು. ಸೊ ಹಂಗಾಗಿ ಅಲ್ಲಿ ತುಂಬ ಧೂಳಿತ್ತು. ಈ ಸ್ಟ್ಯಾಂಡ್ನೆಲ್ಲ ಮುಂದಕ್ಕೆ ಎಳೆದು ಇದೆಲ್ಲ ಅಕ್ಕಿ ಡಬ್ಬ ಎಲ್ಲ ತೆಗ್ದು ಅಲ್ಲಿ ಕೆಳಗಡೆ ಟೈಲ್ಸ್ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದಾಗಿತ್ತು. ಇದೆಲ್ಲ ತೊಳೆದಾಯಿತು. ಇದೆಲ್ಲನೂ ವುಡ್ಡು ಎಲ್ಲ ತೊಳೆದು ನೀಟಾಗಿ ನೋಡಿ, ಪಿಂಗಾಣಿ ಎಷ್ಟು ಶೈನಿಂಗ್ ಬರ್ತಾಯಿದೆ ತೊಳೆದಿರೋದಕ್ಕೆ. ಸೊ ಈಗ ಸ್ಟವ್ವೂ ತೊಳೆದಾಯಿತು, ಶೆಲ್ಪು ಮತ್ತು ಇದೆಲ್ಲನೂ, ಇದು ತುಂಬಾ ಗಲೀಜಾಗಿತ್ತು, ಇದೆಲ್ಲ ತೊಳೆದಿದ್ದೀನಿ. ಇದು ಒರೆಸ್ಬಿಟ್ಟು ಫುಲ್ ಹಾಳಾಗೋಗಿದೆ, ಇದು ಒಗೆಯೋಕೆ ಹಾಕ್ಬೇಕೀಗ. ಪಾತ್ರೆ ಮತ್ತು ಸಿಂಕ್ ಎಲ್ಲ ತೊಳೆದಿದ್ದೀನಿ, ದೇವ್ರ ಸಾಮಾನೆಲ್ಲ ತೊಳಿಬೇಕೀಗ ಸ್ನಾನ ಮಾಡಿ ಅಂತ. ಇಷ್ಟು ಎಲ್ಲ ಕೆಲಸ ಆಗಿದೆ. ಮತ್ತು ಇದೆಲ್ಲನೂ ಅಷ್ಟೇ ಹಂಗಂಗೆ ಕರೆ ಆಗಿಬಿಟ್ಟಿತ್ತು ತುಂಬ. ಸೊ ಹಂಗಾಗಿ ಎಲ್ಲ ಒರೆಸ್ದೆ. ಇದು ಅಷ್ಟೇ ತುಂಬ ಕರೆ ಆಗಿತ್ತು, ಎಲ್ಲ ಒರೆಸಿ ಹಿಂಗಾಗಿದೆ. ನೆಲ ಒಂದು ಒರೆಸ್ಬೇಕು, ಕಸ ಹೊಡೆದು ನೆಲ ಒರೆಸ್ಬೇಕಷ್ಟೇ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ. ಇಲ್ಲಿ ಇನ್ನು ಟಿ ವಿ ಶೋಕೇಶ್ ಎಲ್ಲ ಕ್ಲೀನಾಗಿದೆ. ಟಿ ವಿ ಒರೆಸ್ದಾ? ಟಿ ವಿ ಒಂದು ಒರೆಸ್ಬೇಕು. ಇಲ್ಲಿ ನಾನೇ ಇಟ್ಟಿದ್ದು ಬೇರೆ ಥರ, ಇಲ್ಲಿ ಒಬ್ಬರು ನಮ್ಮ ಮನೆಯಲ್ಲಿ ಮೇಧಾವಿ ಇದ್ದಾರೆ, ಅವರು ಬೇರೆ ಬೇರೆ ಥರ ಇಟ್ಟಿದ್ದಾರೆ. ಸೊ ಹಿಂಗೆ ಜೋಡಿಸಿದ್ದೀವಿ. ಈಗ ಇಲ್ಲಿ ನೋಡಿ ಎಲ್ಲ ಗುಜರಿಗೆ ಹಾಕೋದು ಐಟಮ್, ಇಲ್ಲೂ ಎಲ್ಲ ಒರೆಸಾಯಿತು. ಇದ್ಯಾಕೆ ಬಾಕ್ಸಲ್ಲಿ ಇಟ್ಟಿದೆಯಾ? ಇದೆಲ್ಲ ಒರೆಸಾಗಿದೆ. ಇನ್ನು ಸೋಫಾ ಕ್ಲೀನ್ ಮಾಡಬೇಕು ಮತ್ತು ಆ ರೂಮ್ ಈ ರೂಮ್ ಕ್ಲೀನ್ ಮಾಡಬೇಕಷ್ಟೆ ಗೈಸ್. ಮಂಚ ಎಳಿಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಹಂಗೆ ಅದಕ್ಕೆ ವಾಕ್ಯೂಮ್ ಕ್ಲೀನರಲ್ಲಿ ಮಾಡೋಣ ಅಂತ. ಸೊ ನಮ್ಮನೆ ಪೈಲ್ವಾನ್ ಹೇಳ್ಕೊಟ್ಟಿದ್ದಾರೆ ನೋಡಿ. ಮಂಚ ತಂದಾಗ ಈ ಮನೆಗೆ ಬಂದೆ ಎಷ್ಟು ವರ್ಷ ಆಯ್ತು ಕರೆಕ್ಟಾಗಿ? ಏಪ್ರಿಲ್ಗೆ 2 ವರ್ಷ. ಇನ್ನೊಂದು ತಿಂಗಳಷ್ಟೇ 2 ವರ್ಷ ಆಗುತ್ತೆ. 2 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಎಳ್ದಿರೋದು. 2 ವರ್ಷದಲ್ಲಿ ಇಷ್ಟೇ ಧೂಳಾಗಿರೋದು, ಜಾಸ್ತಿ ಆಗಿಲ್ಲ. ಯಾಕಂದರೆ ಅವಾಗವಾಗ ಹಿಂಗೆ ಅಡಿಯಿಂದ ಹೊಡ್ಕೋತೀವಿ, ಇಲ್ಲಿ ಕೆಳಗಡೆ ಸ್ಪೇಸ್ ಇದೆ, ಸೊ ಹೊಡ್ಕೋಬೋದು. ಈಗ ಹಿಂಗೆ ಎಳೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಈಗೆಲ್ಲ ಮುಗ್ದಿದೆ ಗೈಸ್. ಈಗ ದೇವ್ರ ಮನೆ ಮಾಡ್ತವ್ರೆ. ಬೆಳಿಗ್ಗೆ ನಮ್ಮಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾರೆ. ಸ್ನಾನ ಮಾಡ್ಕೊಬಂದು ಇಲ್ಲೆಲ್ಲ ಕ್ಲೀನ್ ಆಗಿದೆ, ಎಲ್ಲ ಮನೆಯೆಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾನಿಲ್ಲಿ ಕೂತಿದ್ದೀನಿ, ನಮ್ಮಪ್ಪ ಅಲ್ಲಿ ಕೂತಿದ್ದಾರೆ, ಅವನು ಸ್ನಾನಕ್ಕೆ ಹೋಗಿದ್ದಾನೆ. ನಮ್ಮಮ್ಮ ಕ್ಲೀನ್ ಮಾಡ್ತವ್ರೆ ದೇವ್ರ ಮನೆನ.
ನೋಡಿ ಹಿಂಗೆ ಇಟ್ಟಿದ್ದಾರೆ ಅರ್ಶಿನ ಕುಂಕುಮನ ಇಡ್ತಿದ್ದಾರೆ. ನಾಳೆ ಪೂಜೆ ಮಾಡುವಾಗ ತೋರಿಸ್ತಾರೆ ಅಷ್ಟೇ. ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ಹಬ್ಬ, ಯಾಕಂದರೆ ಮೂಡೇ ಇಲ್ಲ ಹಬ್ಬ ಮಾಡೋಕ್ಕೆ. ವಿಡಿಯೋ ತೆಗಿಯೋದು ಮರ್ತೋಗಿದ್ದೆ ನಾನು. ನಮ್ಮ ಹಸ್ಬೆಂಡ್ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂತ ತೆಗ್ದಿದ್ದನ್ನೇ ಈಸ್ಕೊಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಮನೇಲಿರೋರಿಗೆ ಎಲ್ತ್ ಅಪ್ಸೆಟ್ ಆದರೆ ತುಂಬ ಬೇಜಾರಾಗುತ್ತೆ, ಏನಕ್ಕೂ ಇಂಟ್ರೆಸ್ಟ್ ಇರಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಆದರೂ ದೇವ್ರ ಮೇಲೆ ನಂಬಿಕೆ ಇರುತ್ತಲ್ಲ, ಏನೋ ಒಂದು ಮಾಡ್ತಾನೆ, ಆ ನಂಬಿಕೆನ ನಾವು ಬಿಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಹಂಗಾಗಿ ಸಿಂಪಲ್ಲಾಗಿ ಹಬ್ಬ ಮಾಡಿದ್ದೀನಿ ಗೈಸ್. ನಾನು ನಿನ್ನೆ ಹಬ್ಬ ಮಾಡಿದೆ, ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ನೈಟೇ. ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ 10 ಗಂಟೆಗೆಲ್ಲ ಹಬ್ಬ ಮುಗೀತು. ನಾನು ಆಮೇಲೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೋಗಿಲ್ಲ, ಮಗಳದ್ದು ಬೇರೆ ಟೆನ್ಷನ್ನು ಮೈಂಡಲ್ಲಿ. ಆಲ್ಮೋಸ್ಟ್ 99% ಎಲ್ಲರೂ ಆಪ್ರೇಷನ್ ಮಾಡಿಸಿದ್ರೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ನೋಡಬೇಕು ಯಾವ ಕಡೆ ಯಾರು ಜಾಸ್ತಿ ಹೇಳ್ತಾರೆ ಅದನ್ನೇ ಮಾಡಬೇಕಲ್ವ. ಅದೊಂದು ಟೆನ್ಷನ್ಗೆ ಹಬ್ಬ ಅಷ್ಟೊಂದು ಏನೊಂದು ಸೀರೆ ಉಟ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ, ಏನೂ ಇಲ್ಲ. ಹಳೆ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ. ಮನಸ್ಸು ಚೆನ್ನಾಗಿದ್ರೆ ಅಲ್ವಾ ಗೈಸ್ ಎಲ್ಲ ಮಾಡೋಕ್ಕಾಗೋದು. ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಏನು ಎಕ್ಸ್ಪ್ರೆಷನ್ ಮಾಡೋಕ್ಕೆ ಆಗಲ್ಲ. ಅದೇ ಯೋಚನೆ, ಬೇಜಾರು. ಮಕ್ಕಳಿಗೆ ಯಾಕೆ ಈ ಥರ ಎಲ್ಲ ಬರುತ್ತೆ? ಅವಳಿನ್ನೂ ಚಿಕ್ಕವಳು, ಗೊತ್ತಿಲ್ಲ. ಎಲ್ಲ ಏನು ಕಷ್ಟ ಕೊಟ್ಟಿದ್ದಾನ ದೇವರು, ಅದನ್ನು ಎದುರಿಸೋ ಶಕ್ತಿ ಕೊಡಲಿ ನನಗೆ, ನಮ್ಮ ಹಸ್ಬೆಂಡ್ಗೆ, ಅವಳಿಗೂ. ಅವಳು ಧೈರ್ಯವಾಗಿ ಇದ್ದಾಳೆ, ಮಾಡಿಸ್ ಮಮ್ಮಿ ನನಗೆ, ನಾನು ಆರಾಮಾಗಿರ್ತೀನಿ ಅಂತಾಳೆ. ಈಗ ಸ್ವಲ್ಪ ಕೋಲ್ಡ್ ಥರ ಆಗಿದೆ ನನಗೆ, ಕಾಫೇನಾಗಿಲ್ಲ, ಒಂಥರ ಮೂಗೆಲ್ಲ ಒಂಥರ ಆಗ್ತಾಯಿದೆ. ನನಗೂ ಆಗಿದೆ, ಹಸ್ಬೆಂಡ್ಗೂ ಆಗಿದೆ. ಗೊತ್ತಿಲ್ಲ, ತಿಂಗಳ ಅದು ಬರ್ತಾನೆ ಇರುತ್ತೆ. ಯಾಕೆ ಹಿಂಗೆ ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ, ಬರ್ತಾನೆ ಇರುತ್ತೆ. ಈಗ ಟ್ಯಾಬ್ಲೆಟ್ ತರಿಸ್ಕೊಂಡು ನುಂಗಬೇಕು. ತಿಂಗಳ ಇದೇ ಆಗೋಗಿದೆ. ಕೆಮ್ಮು ನೆಗಡಿ ಅಂತ ಹಾಸ್ಪಿಟ್ಲಿಗೆ ಹೋಗೋದು, ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋಗೋದು, ಒಬ್ಬರಿಂದ ಒಬ್ರು ತಪ್ಪಿದ್ರೆ ಆರೋಗ್ಯ ಸರಿ ಇರಲ್ಲ. ಈಗ ನೋಡಿದ್ರೆ ಮಗಳಿಗೆ ಈ ಥರ ದೊಡ್ಡದಾಗೊಂದು ಬಂದಿದೆ. ದೇವರಿದ್ದಾನೆ, ಏನೋ ಒಂದು ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಅದೇನೋ ಹೇಳ್ತಾರಲ್ಲ ಗಾದೆ, ಏನೇ ಬರೋದು ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ. ಸೊ ಆ ದಯೆ, ಅದು ಭಗವಂತನ ನಮ್ಮ ಫ್ಯಾಮಿಲಿ ಮೇಲೆ ಆ ದಯೆ ಇದೆ ಅಂತ ಅಂದ್ಕೊತ ಇದು ಮಾಡೋದಷ್ಟೇ. ಹಬ್ಬದ್ದೇನು ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ನಮ್ಮ ಹಸ್ಬೆಂಡ್ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು, ಅದನ್ನು ಈಸ್ಕೊಂಡೆ, ಕೊಡಿ ನಾನು ಯೂಟ್ಯೂಬ್ಗೆ ಆ್ಯಡ್ ಮಾಡ್ತೀನಿ ಅಂತ ಅಷ್ಟೇ. ಈಗ ಫುಲ್ಲು ಒಂದೇ ಕಣ್ಣಲ್ಲಿ ನೀರು ಬರ್ತಿದೆ, ನೆಗಡಿ ಥರ ಆಗ್ತಿದೆ. ಫಸ್ಟು ಸಿಟ್ರಸನ್ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ. ಈ ಎದ್ಮೇಲೆ ಮತ್ತೆ ಹಂಗೆ ಆಗ್ತಾಯಿದೆ. ಅದಕ್ಕೆ ನಬ್ಲೈಸರ್ ಹಾಕ್ಕೊಬಿಡೋಣ, ಬೇಗ ಕಮ್ಮಿ ಆಗುತ್ತೆ ಅಂತ ಥರ ಕೇಳಿದ್ದೀನಿ ನಮ್ಮ ಹಸ್ಬೆಂಡ್. ತಂದಮೇಲೆ ಹಾಕ್ಕೋಬೇಕು. 7:30 ಈಗ ಡೈಲಿ ಊಟ ಮಾಡೋದ್ರಿಂದ ಒಬ್ಬಟ್ಟು ಸಾರಿದೆ, ಅದಕ್ಕೆ ಒಂದು ಮುದ್ದೆ ಮಾಡಿಕೊಂಡು ಮಧ್ಯಾಹ್ನದ ರೈಸ್ ಇದೆ, ಇಷ್ಟು ತಿನ್ಕೊಂಬಿಡ್ತೀನಿ. ಅವರಿಗೆಲ್ಲ 9 ಗಂಟೆ ಮೇಲೆ ಮಾಡಿಕೊಡ್ತೀನಿ. ನಾನೀಗ ತಿನ್ಕೊತೀನಿ. ಮಧ್ಯಾಹ್ನ ಊಟ ಮಾಡಲಿಲ್ಲ ಇವತ್ತು, ಯಾಕೋ ಊಟ ಮಾಡಬೇಕಂತ ಅನ್ನಿಸ್ಲಿಲ್ಲ. ಕೋಸಂಬರಿ ಇತ್ತು ಸ್ವಲ್ಪ, ಅದನ್ನೇ ಮಧ್ಯಾಹ್ನ ತಿನ್ಕೊಂಡು ಅಷ್ಟಕ್ಕೆ ಸುಮ್ಮನಾದೆ. ಈಗ ಮುದ್ದೆ ಮಾಡ್ಕೊಂಡು ತಿನ್ನಬೇಕು. ಡೈಲಿ 7:30-8 ಒಳಗಡೆ ಊಟ ಮಾಡ್ತಾಯಿದ್ದೀನಿ. ಎಲ್ಲೋ ಒಂದೊಂದು ದಿನ ಅಡ್ಜಸ್ಟ್ ಆಗೋಲ್ಲ. ಈಗ ಮೊನ್ನೆ ಹಬ್ಬದ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ, ಅದು ಪೂಜೆದೇ ಮುಗಿಯೋಷ್ಟರಲ್ಲಿ 8:15 ಆಗೋಯ್ತು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಅವತ್ತೇನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಅಡುಗೆ ಮಾಡಿಕೊಂಡು. ಹಂಗೆ ಒಂದೊಂದು ದಿನ ಸ್ಕಿಪ್ ಆಗುತ್ತೆ ಅಷ್ಟೇ, ಡೈಲಿ ಮಾಡಲ್ಲ. ಆದಷ್ಟು ಟ್ರೈ ಮಾಡಿ 7:30-8 ಒಳಗೆ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಆಮೇಲೆ ತಿಂದರೆ ಜೀರ್ಣ ಆಗಲ್ಲ. ಅದೇನಾಗುತ್ತೆ, ತೇಗ್ ಬರ್ತಿರುತ್ತೆ ನನಗೆ. ಜಾಸ್ತಿ ಗ್ಯಾಸು ಇದು ಜಾಸ್ತಿ, ನನಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ. ಅದೇನಾಗುತ್ತೆ ಅಂದರೆ ತಿಂದ ತಕ್ಷಣ ಮಲಗ್ತೀವಲ್ಲ, ಅಂದರೆ ತಿಂದೀಗ ಒಂದು 9:30 ಹಂಗೆ ತಿಂದಿರ್ತೀವಿ,
10:30ಗೆ ಮಲ್ಕೊಂಡ್ರು 1 ಅವರ್ ಗ್ಯಾಪ್ ಆಗಿರುತ್ತೆ, ಆದರೂ ನನಗೆ ಅದು ಜೀರ್ಣ ಆಗಿರಲ್ಲ. ಇಲ್ಲೇ ಇದ್ದಂಗೆ ಅನಿಸುತ್ತೆ, ತೇಗಿದ್ರೆ ಹಂಗಂಗೆ ಬಂದಂಗೆ ಅನಿಸುತ್ತೆ. ಮಲ್ಕೊಂಡಾಗ ಏನಾದ್ರು ತೇಗ್ಬಿಟ್ರೆ ಬಾಯಿಗೆ ಬಂದ್ಬಿಡುತ್ತೆ ಅದು ತಿಂದಿರೋ ಅದು. ಅದಕ್ಕೆ 7:30 8ಕ್ಕೆ ತಿಂದರೆ 10:30 ಅಷ್ಟರಲ್ಲಿ ಒಂದು 2 ಅವರ್ಸ್ 3 ಅವರ್ಸ್ ಆಗೋಗಿರುತ್ತೆ ನಾನು ನಿದ್ದೆ ಮಾಡೋ ಅಷ್ಟರಲ್ಲಿ. ಸೊ ಆವಾಗ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ತೇಗ್ ಬಂದ್ರೂ ಆರಾಮಾಗಿ ಮಲಗಿದ ಹತ್ರನೇ ತೆಗ್ಬೋದು, ಏನು ಅನಿಸಲ್ಲ. ಹಂಗಾಗಿ ನಾನೇ ಊಟನ ಸ್ವಲ್ಪ ಬೇಗ ಮಾಡೋಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ. 79 kg ಇದ್ದವಳಿಗೆ 76 kg ಆಗಿದ್ದೀನಿ. ಹಂಗೆ ಎಕ್ಸಸೈಸ್ ಅಂದರೆ ವಾಕ್ ಅಷ್ಟೇ ನಾನು ಮಾಡ್ತಾ ಇರೋದು, ಎಕ್ಸಸೈಸ್ ಏನು ಮಾಡ್ತಿಲ್ಲ. ಇವತ್ತೇನೂ ಮಾಡಿಲ್ಲ, ಅದೇ ಮೂಗು ಒಂಥರ ಆಗ್ತಿರೋದಕ್ಕೆ. ಅದು ಏನಾದರೂ ಒಂದು ಎಲ್ತು ಸ್ವಲ್ಪ ಹಾಳಾದರೆ ಏನು ಮಾಡೋಕ್ಕೂ ಮೂಡಾಗಲ್ಲ. ಒಂದು ಕಡೆ ಮಗಳದ್ದು ಯೋಚನೆ, ಒಂದು ಕಡೆ ನಮ್ಮದು ಎಲ್ತು, ಹಿಂಗೆ ಏನೇನೋ ಮಿಕ್ಸಡ್ ಫೀಲ್ ಆಗಿದೆ, ಒಂಥರ ಬೇಜಾರು ಆಗಿದೆ. ಏನಕ್ಕೂ ಮೂಡಿಲ್ಲ, ಎಲ್ಲ ಒಂದು ಸಟೌಟ್ ಆಗಿತ್ತು. ಈಗ ಏನೋ ಒಂದು ಮನಸ್ಸಲ್ಲಿ ಚಿಗುರು ಅಂತಾರಲ್ಲ ಹಂಗೆ ಏನೋ ಒಂದು ದೇವರು ಚೆನ್ನಾಗಿರೋ ಸಹಿಸಲ್ಲ ಅಂದ್ಕೊತೀನಿ. ಏನಾದರೂ ಒಂದು ಕೊಟ್ಟು ನೋಡ್ತಾ ಇರ್ತಾನೆ ಅವರು, ನೋಡೋಣ ಇವ್ರಿಗೆ ತಡ್ಕೊಳೋ ಶಕ್ತಿ ಇದೆಯಾ ಇಲ್ವಾ ಅಂತ. ಅವನೇನೇ ಮಾಡಿದ್ರು ನಾವು ಕಲ್ತರ ಗಟ್ಟಿ ಮನಸ್ಸು ಮಾಡ್ಕೊಂಡು ಬದುಕಲೇಬೇಕು. ದೇವ್ರನ್ನ ದೂಷಿಸೋಕ್ಕಾಗಲ್ಲ. ಅಲ್ಲಿ ಮೇಲ್ಗಡೆ ಬರೆದು ಕಳಿಸಿರ್ತೀನಿ, ಅವನ್ನ ದೂಷಿಸ್ಬೇಕಷ್ಟೇ ನಾವು. ಸೊ ನೋಡೋಣ ಏನಾಗುತ್ತೆ. ನನ್ನ ಮಗಳಿಗೆ ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂದರೆ ಅದು ದೊಡ್ಡದಾಗೋ ಚಾನ್ಸಸ್ ಇರುತ್ತಂತೆ. ಬಿಟ್ಟರೆ ಹಂಗೆ ಟ್ಯಾಬ್ಲೆಟ್ ಕರಗುತ್ತೆ ಅಂದರು, ಅದು ಬೇಡ ಆಗಲ್ಲ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಇಂಜೆಕ್ಷನ್ ಏನೋ ಬಂದಿದೆ, ಅದು ಕರಗೋ ಥರ ಅಂತಾರೆ, ಅದು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅಂತಾರೆ. ಅದಕ್ಕೆ ಎಲ್ಲ ರಿಸ್ಕೇ ಬೇಡ, ಏನು ಸರ್ಜರಿ ಮಾಡಿಸ್ಬಿಡೋಣ, ಅದು ಕಟ್ ಮಾಡಿ ರಿಮೂವ್ ಮಾಡಿಬಿಡ್ತಾರೆ, ಮತ್ತೆ ಬರಲ್ಲ ಅದು ಲೈಫಲ್ಲಿ. ಸೊ ಹಂಗಾಗಿ ಸರ್ಜರಿನೇ ಮಾಡಿಸೋದು ಡಿಸೈಡ್ ಮಾಡಿದ್ದೀವಿ. ಬಟ್ ಯಾವಾಗ ಏನು ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ. ಅವಳು ಒಂದು ಸ್ವಲ್ಪ ಆರಾಮಾಗಿದ್ದಾಳೆ ಈಗ, ತೀರಾ ನೋವೇನಿರಲಿಲ್ಲ ಅವಳಿಗೆ, ಆವಾಗಿಂದನೂ ಆಟ ಆಡೋಕ್ಕೆ ಹೋಗಿದ್ದಾಳೆ. ಸೊ ಹಂಗಾಗಿ ನೋಡೋಣ, ಒಟ್ನಲ್ಲಿ ಮಾಡಿಸ್ತೀವಿ. ಈಗ ಹೆಂಗೂ ಸಮ್ಮರ್ ಹಾಲಿಡೇ, ರೆಸ್ಟ್ ತೊಗೊಂಡೋಗೋ ಆಗುತ್ತೆ ಅವಳಿಗೆ. 1 ವೀಕ್ ಆದಮೇಲೆ ಡಿಸೈಡ್ ಮಾಡಿ ಹೆಂಗೆ ಏನು ಅಂತ, ಎಲ್ಲಿ ಮಾಡಿಸೋದು ಏನು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಗೈಸ್. ಸೊ ಇಷ್ಟೇ ಇದು ಒಂದು ಪಯಣ ನಮ್ಮದು ಈ ವಿಡಿಯೋದಲ್ಲಿ ಅಷ್ಟೇ ಗೈಸ್. ಬಾಯ್ ಎಲ್ರಿಗೂ. ಎಲ್ಲರೂ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಏನೇ ಕಷ್ಟ ಬಂದ್ರೂ ಹೆದರಬೇಡಿ, ಕುಗ್ಬೇಡಿ, ಕಷ್ಟನ ಎದುರಿಸಿ ನಿಲ್ಲಿ. ನಾವು ಕಲ್ಲು ಮನಸ್ಸಲ್ಲಿ ನಿಂತಿರೋದು ನೋಡಿ ಆ ಕಷ್ಟನೇ ಎದುರು ಓಡೋಗ್ಬಿಡ್ಬೇಕು, ಆ ಥರ ನಿಂತು ತೋರಿಸಿ ಅಷ್ಟೆ.